ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಶುಭವನ್ನು ಹಾರೈಸುತ್ತಾ ಈ ದಿನದ ವಚನ ಶುಶ್ರೂಷೆಗೆ ನಾನು ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಕೀರ್ತನೆ 32 ವಚನ 8 ಮತ್ತು 9ರಲ್ಲಿ ಪ್ರಭು ಇಂತೆಂದೆನು, ಕಲಿಸುವೆನು, ನಾ ನಿನಗೆ ತಿಳಿಸುವೆನು ಸನ್ಮಾರ್ಗವನ್ನು, ಕಟಾಕ್ಷಿಸಿ ನಿನ್ನನ್ನು ಈವೆನು ಸದಾಲೋಚನೆಯನು. ಇಲ್ಲಿ ದೇವರ ವಾಕ್ಯ ನುಡಿಯುತ್ತದೆ, ದೇವರು ನಮಗೆ ಕಲಿಸಿಕೊಡುತ್ತಾರೆ, ತಿಳಿಸಿಕೊಡುತ್ತಾರೆ. ಅವರ ಕಣ್ಗಳಿಂದ ನಮ್ಮನ್ನು ಕರುಣಿಸಿ ಅವರ ಕಣ್ಗಳ ಮೂಲಕ ಸತ್ಯದ ಆಲೋಚನೆಯನ್ನು ನಮಗೆ ಕೊಟ್ಟು ಸತ್ಯದ ಮಾರ್ಗದಲ್ಲಿ ಸರಿಯಾದ ದಾರಿಯಲ್ಲಿ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ದೇವರು ಆಲೋಚನಾ ಕರ್ತರಾಗಿದ್ದಾರೆ. ತಕ್ಕ ಸಮಯದಲ್ಲಿ ನಮಗೆ ಬೇಕಾದ ಸಲಹೆಗಳನ್ನು ನೀಡಿ ನಮ್ಮ ಜೀವನದಲ್ಲಿ ದಾರಿಯನ್ನು ಸರಾಗ ಮಾಡಿ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಬುದ್ಧಿಹೀನರಾಗದಿರಿ ಕತ್ತೆ ಕುದುರೆಗಳಂತೆ, ಸ್ವಾಧೀನವಾಗುವವು ಕಟ್ಟು ಕಡಿವಾಣವಿಲ್ಲದೆ. ಕತ್ತೆಗಳು ಕುದುರೆಗಳ ರೀತಿಯಲ್ಲಿ ಬುದ್ಧಿಹೀನರಾಗದಿರಿ. ಅವುಗಳಿಗೆ ಯಾವುದೇ ರೀತಿಯ ಕಡಿವಾಣ ಹಾಕದಿದ್ದರೆ ಅವು ನಿಯಂತ್ರಣಕ್ಕೆ ಬರುವುದಿಲ್ಲ. ಈಗ ಒಂದು ಕುದುರೆಗೆ ಆ ಬಾಯಿಗೆ ಮೂಗುದಾರ ಹಾಕಿ ಹಿಡಿಯದಿದ್ದರೆ ಅದು ತನ್ನ ಪಾಡಿಗೆ ತನಗೆ ಇಷ್ಟ ಬಂದ ರೀತಿಯಲ್ಲಿ ಅದು ಜೀವಿಸುತ್ತದೆ. ಯಾವುದೇ ಸ್ವಾಧೀನ ಅಥವಾ ಕಟ್ಟುಪಾಡಿನ ಜೀವನ ಅದರದ್ದಾಗಿರುವುದಿಲ್ಲ. ಅದಕ್ಕೆ ಆ ಒಂದು ಮೂಗುದಾರ ಹಾಕುವಾಗ, ಕಡಿವಾಣ ಹಾಕಿದಾಗ ಅದು ನಿಯಂತ್ರಣಕ್ಕೆ ಬರುತ್ತದೆ. ಸರಿಯಾದ ದಾರಿಯಲ್ಲಿ ಅದನ್ನು ಮುನ್ನಡೆಸಲು ನಾವಿಕನ ಆಲೋಚನೆಗೆ ತಕ್ಕಂತೆ ಅದು ಮುನ್ನಡೆಸಲ್ಪಡುತ್ತದೆ ಎಂಬುದಾಗಿ. ಅದೇ ರೀತಿಯಲ್ಲಿ ದೇವರು ನಮಗೆ ಸತ್ಯದ ಸನ್ಮಾರ್ಗದ ಆಲೋಚನೆಯನ್ನು ನೀಡಿ ಅವರ ಕಣ್ಗಳನ್ನು ನಮ್ಮ ಮೇಲೆ ಇಟ್ಟು ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ದೇವರ ಆಲೋಚನೆಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿ ಜೀವಿಸಲು ನಮಗೆ ಬೇಕಾದ ಕೃಪೆಗಾಗಿ ಈ ಸಮಯದಲ್ಲಿ ಪವಿತ್ರ ಆತ್ಮರಲ್ಲಿ ನಾವು ಪ್ರಾರ್ಥಿಸುತ್ತಾ ವಚನ ಶುಶ್ರೂಷೆಯನ್ನು ಪ್ರಾರಂಭಿಸೋಣ. ಹಾಲೆಲುಯ್ಯ, 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 ಹಾಲೆಲುಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ಜೀವನ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ಜೀವನ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ಜೀವನ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ಜೀವನ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಎಲ್ಲಿಗೋಗಬೇಕು, ಏನು ಮಾಡಬೇಕು, ತಿಳಿಸಿಕೊಡಿ ಪಾವನಾತ್ಮರೇ. ನಿಮ್ಮ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ತಡೆದು ನಿಲ್ಲಿಸಿ ಪಾವನಾತ್ಮರೇ. ನಿಮ್ಮ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ತಡೆದು ನಿಲ್ಲಿಸಿ ಪಾವನಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮನೇ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ಜೀವನ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ಜೀವನ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಯಾವುದೇ ರೀತಿಯ ಕಟ್ಟು ಕಡಿವಾಣವಿಲ್ಲದೆ ಸ್ವತಂತ್ರವಾಗಿ ಸ್ವೇಚ್ಛೆಯಾಗಿ ಜೀವಿಸುವ ಜೀವನಕ್ಕಿಂತ ಮಿಗಿಲಾಗಿ ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ದೇವರ ವಾಕ್ಯದ ಬೆಳಕಿನಲ್ಲಿ ಜೀವಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಈ ದಿನ ನಾವು ಧ್ಯಾನ ಮಾಡಲಿರುವ ವಿಷಯ, ಪವಿತ್ರಾತ್ಮರು ನಮಗೆ ಮುನ್ನಡೆಸಲ್ಪಡಲಿ, ಮದುವೆಯ ವಿಷಯ. ಕಾರಣ ಆದಿಕಾಂಡ 1ನೇ ಅಧ್ಯಾಯ ವಚನ 25ರಿಂದ 28ರಲ್ಲಿ ಆದಾಮನನ್ನು ಸೃಷ್ಟಿ ಮಾಡಿದ ದೇವರು, ಮನುಷ್ಯನು ಒಬ್ಬಂಟಿಯಾಗಿರುವುದು ಒಳ್ಳೆಯದಲ್ಲ, ಮನುಷ್ಯನು ಒಬ್ಬಂಟಿಯಾಗಿರುವುದು ಕೂಡದು ಎಂದು ಆತನಿಗೆ ತಕ್ಕ ಸಂಗಾತಿಯಾಗಿ ಆತನ ಪಕ್ಕೆಲುಬನ್ನು ತೆಗೆದು ಹವ್ವಳನ್ನು ಸೃಷ್ಟಿ ಮಾಡಿ, ಇಗೋ ಈಕೆ ನಿನಗೆ ತಕ್ಕ ಸಂಗಾತಿಯಾಗಿದ್ದಾಳೆ ಎಂದು
ಆದಾಮನಿಗೆ ನೀಡಿದರು. ಮಾತ್ರವಲ್ಲ, ಅಲ್ಲಿ ಕುಟುಂಬ ಜೀವಿತವನ್ನು ದೇವರು ಆಶೀರ್ವದಿಸಿದರು. ನೀವಿಬ್ಬರು ಪರಸ್ಪರ ಪ್ರೀತಿಸಿ ಅನೇಕ ಮಕ್ಕಳನ್ನು ಹಡೆಯಿರಿ, ಭೂಮಿಯನ್ನು ವಶಪಡಿಸಿಕೊಳ್ಳಿರಿ, ಇವೆಲ್ಲವುಗಳ ಮೇಲೆ, ಭೂಲೋಕದಲ್ಲಿರುವ ಸಕಲವುಗಳ ಮೇಲೆ ನೀವು ದೊರೆತನ ಮಾಡಿರಿ ಎಂದು ಹಕ್ಕು, ಅಧಿಕಾರ, ಅಭಿಷೇಕವನ್ನು ಆ ದಂಪತಿಗಳಿಗೆ ನೀಡಿ ಕುಟುಂಬ ಜೀವಿತವನ್ನು ಮೊಟ್ಟ ಮೊದಲು ಪ್ರತಿಷ್ಠಾಪನೆ ಮಾಡಿದ್ದು ತಂದೆ ದೇವರಾಗಿದ್ದಾರೆ. ಮೊದಲನೆಯ ಮದುವೆ ನಡೆಸಿದ್ದು ಸಹ ತಂದೆ ದೇವರೇ ಆಗಿದ್ದಾರೆ. ಸೊ ದೇವರ ದೃಷ್ಟಿಯಲ್ಲಿ ಮದುವೆ ಅನ್ನುವುದು ಬಹಳ ಉತ್ತಮವಾದದ್ದಾಗಿದೆ. ಹೇಗೆ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಪವಿತ್ರ ಸಂಸ್ಕಾರಗಳು 7 ಸಂಸ್ಕಾರಗಳಿದೆಯೋ, ವಿವಾಹ ಸಂಸ್ಕಾರ, ಯಾಜಕನ ಅಭಿಷೇಕ. ಯಾಜಕನ ಅಭಿಷೇಕ, ಒಬ್ಬ ವ್ಯಕ್ತಿ ಗುರುವಾಗಿ ದೇವರ ಸೇವೆಗಾಗಿ ತನ್ನ ತನು ಮನ ಸರ್ವಸ್ವವನ್ನು ಮುಡಿಪಾಗಿಟ್ಟು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟು ಮೀಸಲಾಗಿಸಲ್ಪಟ್ಟು ಆ ಪರಿಶುದ್ಧ ಜೀವನವನ್ನು ನಡೆಸುವ ಯಾಜಕ ಅಭಿಷೇಕ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ವಿವಾಹ ಜೀವಿತದ ಸಂಸ್ಕಾರದ ಅಭಿಷೇಕ. ಕಾರಣ, ದೇವರ ಸೃಷ್ಟಿ ಕಾರ್ಯದಲ್ಲಿ ಭಾಗಿಗಳಾಗುವ ಒಂದು ಅಭಿಷೇಕ ಲಭಿಸಿದ್ದು ವಿವಾಹ ಜೀವಿತದಲ್ಲಿ. ಆದ ಕಾರಣ ಮನುಷ್ಯನು ಒಂಟಿಯಾಗಿರುವುದು ಸರಿಯಲ್ಲ ಎಂಬುದು ದೇವರ ಒಳ್ಳೆಯ ಅಭಿಪ್ರಾಯವಾಗಿದೆ. ಇಂದು ಅನೇಕ ವ್ಯಕ್ತಿಗಳು ನಮಗೆ ಫೋನ್ ಕಾಲ್ ಮಾಡುವುದು, ಪ್ರಾರ್ಥನಾ ರಿಕ್ವೆಸ್ಟ್ ಕಳಿಸುವಾಗ ಅವರು ಹೇಳುವುದು, ನನ್ನ ಮಗಳಿಗೆ 32 ವರ್ಷ ಇನ್ನೂ ಮದುವೆ ಆಗಿಲ್ಲ, ಮಗನಿಗೆ 36 ವರ್ಷ ಇನ್ನೂ ಮದುವೆ ಆಗಿಲ್ಲ, ಅವನಿಗಾಗಿ ಪ್ರಾರ್ಥನೆ ಮಾಡಿ, ಅವರಿಗಾಗಿ ಪ್ರಾರ್ಥನೆ ಮಾಡಿ. ಮಕ್ಕಳು ಮದುವೆ ಬೇಡ ಎನ್ನುತ್ತಿದ್ದಾರೆ. ಇಂದಿನ ಆಧುನಿಕ ಪ್ರಪಂಚದಲ್ಲಿ ಒಳ್ಳೆಯ ಕೆಲಸ, ಒಳ್ಳೆಯ ಉದ್ಯೋಗ, ಹೆಣ್ಣು ಮಕ್ಕಳಿರಬಹುದು, ಗಂಡು ಮಕ್ಕಳಿರಬಹುದು, ಒಳ್ಳೆಯ ಕೆಲಸವಿದೆ, ಒಳ್ಳೆಯ ಸಂಪಾದನೆ ಇದೆ, ನಾನು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡುತ್ತೇನೆ, ನಾನು ಯಾವುದೇ ರೀತಿಯ ಕಷ್ಟವನ್ನು ತೆಗೆದುಕೊಳ್ಳಲು ಸಿದ್ಧವಿಲ್ಲ, ಯಾಕೆ ಬೇಕು ಮದುವೆ, ಮಕ್ಕಳು, ಕುಟುಂಬ, ಆ ಕಷ್ಟ, ಇದೆಲ್ಲ ಬೇಡವೇ ಬೇಡ, ಆ ಹೊರೆಯನ್ನು ಹೊತ್ತುಕೊಳ್ಳಲು ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಅದರಿಂದ ನುಣುಚಿಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಆತನು ತಕ್ಕ ಸಮಯದಲ್ಲಿ ವಿವಾಹ ಮಾಡಿ ವಿವಾಹ ಜೀವಿತವನ್ನು ನಡೆಸಿ ದೇವರ ಸೃಷ್ಟಿ ಕಾರ್ಯದಲ್ಲಿ ಭಾಗಿಯಾಗಬೇಕೆಂಬುದು ದೇವರ ಚಿತ್ತವಾಗಿದೆ. ಮತ್ತಾಯನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಚನ 10ರಲ್ಲಿ, ಆಗ ಶಿಷ್ಯರು, ಸತಿಪತಿಯರ ಸಂಬಂಧ ಈ ರೀತಿ ಇರುವುದಾದರೆ ಮದುವೆ ಮಾಡಿಕೊಳ್ಳದಿರುವುದೇ ಲೇಸು. ಅಲ್ಲಿ ಯೇಸು ಹೇಳುತ್ತಾರೆ, ವಿವಾಹ ವಿಚ್ಛೇದನ ಕೂಡದು, ಗಂಡ ಹೆಂಡತಿ ಪರಸ್ಪರ ಕ್ಷಮಿಸಿ ಪ್ರೀತಿಸಿ ದೇವರು ಕೊಡುವ ಮಕ್ಕಳನ್ನು ಸಾಕಿ ಸಲಹಬೇಕು, ಧರ್ಮಸಭೆಗೆ ಯೋಗ್ಯ ಪ್ರಜೆಗಳಾಗಿ ಸಾಕ್ಷಿಯ ಕುಟುಂಬವಾಗಿ ಜೀವಿಸಬೇಕೆಂದು ಸೂಚನೆಯನ್ನು ನೀಡುವಾಗ ಭಯಭ್ರಾಂತರಾದ ಶಿಷ್ಯರು, ಮದುವೆ ಮಾಡಿಕೊಳ್ಳದೇ ಇರುವುದು ಲೇಸು, ಒಬ್ಬಂಟಿಯಾಗಿ ಜೀವಿಸುವುದೇ ಒಳ್ಳೆಯದಲ್ಲವೇ, ಯಾಕೆ ಈ ಕಷ್ಟ, ಈ ಸಮಸ್ಯೆಗಳನ್ನೆಲ್ಲ ನಾವು ಹೊರಬೇಕು ಎಂಬುದಾಗಿ. ಆಗ ಪ್ರಭು ಯೇಸು ಅದಕ್ಕೆ ಉತ್ತರವಾಗಿ, ಈ ರೀತಿ ಒಂಟಿಯಾಗಿ ಜೀವಿಸುವುದು, ಇದನ್ನು ಅಂಗೀಕರಿಸಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಮತ್ತಾಯನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಚನ 11, ಯಾರಿಗೆ ಅನುಗ್ರಹಿಸಲಾಗಿದೆಯೋ ಅವರಿಂದ ಮಾತ್ರ ಸಾಧ್ಯ. ತಾಯಿಯ ಉದರದಿಂದಲೇ ನಪುಂಸಕರಾಗಿ ಹುಟ್ಟಿದವರಿದ್ದಾರೆ, ಜನರಿಂದ ನಪುಂಸಕರಾದವರು ಕೂಡ ಇದ್ದಾರೆ, ಸ್ವರ್ಗ ಸಾಮ್ರಾಜ್ಯದ ನಿಮಿತ್ತ ಅವಿವಾಹಿತರಾಗಿ ಇರುವವರು ಇದ್ದಾರೆ. ಇದನ್ನು ಅಂಗೀಕರಿಸಬಲ್ಲವನು ಅಂಗೀಕರಿಸಲಿ. ಎಲ್ಲರೂ ಬ್ರಹ್ಮಚರ್ಯ ಜೀವನ ಅಂದರೆ ಅವಿವಾಹಿತ ಜೀವನವನ್ನು ನಡೆಸಲು ಎಲ್ಲರಿಗೂ ಕರೆ ಇಲ್ಲ. ಯಾರಿಗೆ ಆ ಕರೆ ಇದೆಯೋ, ಸ್ವರ್ಗ ಸಾಮ್ರಾಜ್ಯದ ನಿಮಿತ್ತ ಅವಿವಾಹಿತರಾಗಿ ಜೀವಿಸುವವರು. ಇವತ್ತು ಗುರುಗಳು, ಕನ್ಯಾಸ್ತ್ರೀಯರು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ಸ್ವರ್ಗ ಸಾಮ್ರಾಜ್ಯದ ನಿಮಿತ್ತ ಅವರು ತಮ್ಮ ಕನ್ಯತ್ವವನ್ನು ದೇವರಿಗೆ ಸಮರ್ಪಿಸಿ ಅವರು ಮದುವೆ ಮಾಡಿಕೊಳ್ಳದೆ ಸನ್ಯಾಸ ಜೀವನವನ್ನು, ಯಾಜಕ ಜೀವನವನ್ನು ಅವರು ನಡೆಸುತ್ತಿದ್ದಾರೆ. ಅದು ಸಹ ಯಾರಿಗೆ ದೇವರ ಆ ಕರೆ ಇದೆಯೋ ಅವರಿಂದ ಮಾತ್ರ ಮಾಡಲು ಸಾಧ್ಯ. ಎಲ್ಲರಿಗೂ ಬ್ರಹ್ಮಚರ್ಯ ಜೀವನ ಅಥವಾ ಒಂಟಿತನದ ಜೀವನವನ್ನು ನಡೆಸಲು ಸಾಧ್ಯವೇ ಇಲ್ಲ. ಆದ ಕಾರಣ ತಕ್ಕ ಸಮಯದಲ್ಲಿ ಮಕ್ಕಳಿಗೆ ಮದುವೆ ಮಾಡಿ ಅವರ ಕುಟುಂಬ ಜೀವಿತವನ್ನು ರೂಪಿಸಿಕೊಡುವುದು ತಂದೆ ತಾಯಿಯರ ಜವಾಬ್ದಾರಿಯಾಗಿದೆ. ಇಂದು ಅನೇಕರು ತಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಾದರೆ ಹೆಣ್ಣು ನೋಡುವುದರಲ್ಲಾಗಲಿ ಗಂಡು ನೋಡುವುದರಲ್ಲಾಗಲಿ ಸೋತು ಹೋಗುತ್ತಾರೆ. ನಾವು ಎಷ್ಟು ಹುಡುಕಿದರೂ ನಮಗೆ ಸಿಗ್ತಾ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ. ಮ್ಯಾಚ್ ಮಾಡೋದು ನಾವಲ್ಲ, ಎಲ್ಲಕ್ಕಿಂತ ಮಿಗಿಲಾಗಿ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು. ಆದಾಮನಿಗೆ ಹವ್ವಳನ್ನು ಸೃಷ್ಟಿ ಮಾಡಿದ ದೇವರು ಪಕ್ಕದಲ್ಲಿ ತಂದು ನಿಲ್ಲಿಸಿದರಷ್ಟೇ ಅವನು ಪೂರ್ಣ ಹೃದಯದಿಂದ
ಆಕೆಯನ್ನು ಸ್ವೀಕರಿಸಿದನು. ಆದರೆ ಇವತ್ತು ನಾವು ಆ ರೀತಿ ಸ್ವೀಕರಿಸುವ ಮನೋಭಾವ ನಮಗೆ ಬರಬೇಕು. ಇದು ದೇವರಿಂದ ಉಂಟಾದ ಕಾರ್ಯ, ಇದು ದೇವರಿಂದಲೇ ಬಂದದ್ದು ಎಂದು ಸ್ವೀಕರಿಸುವ ಮನೋಭಾವ ನಮಗೆ ಬರಬೇಕು. ಅದಕ್ಕಾಗಿ ಪ್ರಾರ್ಥನೆ ಮೂಲಕ ನಮ್ಮ ಮಕ್ಕಳ ಮದುವೆ ತಕ್ಕ ಸಮಯದಲ್ಲಿ ನೆರವೇರುವುದಕ್ಕಾಗಿ ತಂದೆ ತಾಯಿಯಂದರು ಕಾರ್ಯತತ್ಪರರಾಗಬೇಕು. ಅದಕ್ಕಾಗಿ ಪ್ರಾರ್ಥನೆ ಸಹ ನಾವು ಮಾಡಬೇಕಾಗಿದೆ. ಇವತ್ತು ಗೌರ್ಮೆಂಟು ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ವಿವಾಹಕ್ಕೆ ಒಂದು ವಯಸ್ಸನ್ನು ನಿಗದಿ ಮಾಡಿದೆ. ಹೆಣ್ಣು ಮಕ್ಕಳು 18 ವರ್ಷ ಆದರೆ ಅವರು ವಿವಾಹಕ್ಕೆ ಯೋಗ್ಯರು. ಈಗ ಅದು 21 ಮಾಡ್ತಾರೆ ಅನ್ನೋ ಒಂದು ನ್ಯೂಸ್ ಸಹ ಇದೆ. ಗಂಡು ಮಕ್ಕಳಿಗೆ 21 ವಯಸ್ಸಾದರೆ ಅವರು ವಿವಾಹಕ್ಕೆ ಯೋಗ್ಯ ಪುರುಷನಾಗಿದ್ದಾನೆ ಅನ್ನುವ ರೀತಿಯಲ್ಲಿ. ಆದರೆ ಎಷ್ಟು ವಯಸ್ಸಾದರೂ ಸಹ ಒಂದು ಸಹೋದರಿ ನಮ್ಮ ಪ್ರಾರ್ಥನೆಗೆ ಬಂದಿತ್ತು. ಆಕೆ ಹೆಂಡತಿ ಗಂಡ ಸತ್ತು ಹೋಗಿ ಆಕೆ ವಿಧವೆಯಾಗಿದ್ದಾಳೆ. ಒಬ್ಬಳೇ ಮಗಳು, ಬಹಳ ಸುಂದರವಾದ ಹೆಣ್ಣು ಮಗಳು, ಒಳ್ಳೆ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದೆ. ಸುಮಾರು 1.5 ಲಕ್ಷ ಅಷ್ಟು ಸಂಪಾದನೆ ಬರ್ತಾ ಇದೆ. ಆದರೆ ವಯಸ್ಸು 40 ಆಗಿದೆ, ಇನ್ನೂ ಮದುವೆ ಆಗಿಲ್ಲ. ತಾಯಿ ಕಣ್ಣೀರಿನಿಂದ ಗೋಳಾಡುತ್ತಿದ್ದಾಳೆ. ನನ್ನ ಮಗಳಿಗೆ ಒಂದು ಒಳ್ಳೆ ಮದುವೆ ಆಗಿ ಆಕೆ ತನ್ನ ಕುಟುಂಬ ಜೀವನವನ್ನು ಪ್ರಾರಂಭ ಮಾಡಿದರೆ ನನಗೆ ಎಷ್ಟೋ ಸಮಾಧಾನ ಎಂಬುದಾಗಿ. ಇಲ್ಲಿ ಯಾರು ಸೋತು ಹೋಗಿದ್ದು? ತಂದೆ ತಾಯಿ ತಕ್ಕ ಸಮಯದಲ್ಲಿ ಮದುವೆ ಮಾಡದೇ ಇರುವುದು, ಅಥವಾ ನನಗೆ ಕೆಲಸ ಉಂಟು, ಸಂಪಾದನೆ ಉಂಟು, ಈಗ ನನಗೆ ಮದುವೆ ಬೇಡ ಎಂದು ಆ ಮದುವೆಯ ಸಮಯವನ್ನು ಮುಂದೂಡಿ ಇಂದು ವಯಸ್ಸಾಗಿ ಒಂಟಿಯಾಗಿ ಕೊರಗುತ್ತಿರುವ ಆ ಮಗಳ ತಪ್ಪು. ಇಲ್ಲಿ ಯಾರು ತಪ್ಪಿ ಹೋಗಿದ್ದೇವೆ? ಇಂದು ನಮ್ಮ ಒಂದೊಂದು ಕುಟುಂಬಗಳಲ್ಲಿ ಪವಿತ್ರಾತ್ಮರ ಮಾರ್ಗದರ್ಶನ ನಮಗೆ ಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಯರು ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ತಕ್ಕ ಸಮಯದಲ್ಲಿ ವಿವಾಹ ಜೀವಿತವನ್ನು ರೂಪಿಸಿಕೊಡಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಅದರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಆದಿಕಾಂಡ 24ನೇ ಅಧ್ಯಾಯದಲ್ಲಿ ಒಂದು ಸುಂದರವಾದ ಘಟನೆಯನ್ನು ನಾವು ಧ್ಯಾನಿಸೋಣ. ಅಲ್ಲಿ ಅಬ್ರಾಹಮನು 100 ವರ್ಷ ಪ್ರಾಯ ಮೀರಿದ ಅಬ್ರಾಹಮ ತನಗೆ 100 ವರ್ಷ ಪ್ರಾಯದಲ್ಲಿ ಹುಟ್ಟಿದ ಏಕೈಕ ಮಗನಾದ ಇಸಾಕನಿಗೆ ಹೆಣ್ಣು ತರಬೇಕೆನ್ನುವ ಆಲೋಚನೆ ಮಾಡುವಾಗ, 40 ವರ್ಷ ಪ್ರಾಯ ತುಂಬಿದ ಇಸಾಕನಿಗೆ ಮದುವೆ ಮಾಡಬೇಕೆನ್ನುವ ಯೋಚನೆ ಬಂದಾಗ ಅವನು ತನ್ನ ಸೇವಕ ಎಲಿಯಾಜರನನ್ನು ಕರೆದು ಹೇಳುತ್ತಾನೆ, ನೋಡು, ನನ್ನ ಮಗನಿಗೆ ಈಗ ಮದುವೆ ಮಾಡಬೇಕಾಗಿದೆ. ನನ್ನಿಂದ ಹೋಗಿ ಹೆಣ್ಣು ಹುಡುಕಿ ತರಲು ಸಾಧ್ಯವಿಲ್ಲ. ನನ್ನ ಪರವಾಗಿ ನಿನ್ನನ್ನು ನಾನು ಕಳಿಸುತ್ತೇನೆ. ನೀನು ನನ್ನ ಸ್ವಂತ ನಾಡಿಗೆ ಹೋಗಿ ಇವರ ಸ್ವಂತದವರಿಂದ ಒಂದು ಹೆಣ್ಣು ಮಗಳನ್ನು ಕರೆದುಕೊಂಡು ಬಾ ಎಂಬುದಾಗಿ. ಆಗ ಎಲಿಯಾಜರನು ಹೇಳುತ್ತಾನೆ, ನಾನು ಹೋಗಿ ಹೇಗೆ ಕರೆದುಕೊಂಡು ಬರಲಿ? ನಾನು ಹೋಗಿ ಕರೆದರೆ ಆಕೆ ಬರುವುದಾದರೂ ಹೇಗೆ? ಮಾತ್ರವಲ್ಲ, ಯಜಮಾನ ಈಸಾಕನಿಗೆ ತಕ್ಕ ಸಂಗಾತಿ ಯಾರೆಂದು ನಾನು ಹೇಗೆ ಕಂಡುಹಿಡಿಯುವುದು ಎಂದು ಆತನು ಪೇಚಾಡುವಾಗ, ಆದಿಕಾಂಡ 24ನೇ ಅಧ್ಯಾಯ ವಚನ 7ರ ಮೇಲ್ಪಟ್ಟು ಅಬ್ರಹಾಮನು ಹೇಳುತ್ತಾನೆ, ಸರ್ವೇಶ್ವರನ ದೂತನು, ದೇವರ ಪ್ರಧಾನ ದೇವದೂತನು ನಿನಗೆ ಮುಂಬಲವಾಗಿ ಹೊರಟು ಬರುವನು. ಆತನು ನಿನಗೆ ಸಹಾಯ ಮಾಡುವನು, ನಿನ್ನ ದಾರಿಯನ್ನು ಸರಾಗ ಮಾಡುವನು. ನಿನ್ನ ಸ್ವಂತ ಶಕ್ತಿ, ನಿನ್ನ ಸ್ವಂತ ಜ್ಞಾನ, ನಿನ್ನ ಸ್ವಂತ ಬಲದಿಂದಲ್ಲ, ನಾನು ನಂಬಿರುವ ಸರ್ವೇಶ್ವರ ಸ್ವಾಮಿಯ ದೂತನು ನಿನಗೆ ಸಹಾಯಕನಾಗಿ ಇಳಿದು ಬರುತ್ತಾನೆ ಎಂಬುದಾಗಿ. ಅಲ್ಲಿ ನಾವು ನೋಡುತ್ತೇವೆ, ಮದುವೆಗಾಗಿ ನೇಮಕ ಮಾಡಲ್ಪಟ್ಟ ಒಬ್ಬ ದೂತ ಎಂಬುದಾಗಿ. ನಿಜವಾಗಿಯೂ ಇದು ಅದ್ಭುತಕರವಾದದ್ದು. ಮೊಟ್ಟ ಮೊದಲನೇದಾಗಿ ಅಬ್ರಹಾಮನು ಮದುವೆಯ ವಿಷಯದಲ್ಲಿ ಮಾತನಾಡುವಾಗ ದೇವದೂತರ ಒಂದು ಸಹಾಯವನ್ನು ಕೇಳುತ್ತಾನೆ. ಅದನ್ನು ನಂಬಿ ಎಲಿಯಾಜರನು ತನ್ನ ಪ್ರಯಾಣವನ್ನು ಕೈಗೊಳ್ಳುತ್ತಾನೆ. ದಾರಿಯ ಮಧ್ಯದಲ್ಲಿ ಎಲಿಯಾಜರನು ಸಹ ಪ್ರಾರ್ಥನೆ ಮಾಡುತ್ತಾನೆ, ದೇವಾ, ನನ್ನ ಕಾರ್ಯವನ್ನು ನೀನು ಸಿದ್ಧಿಗೊಳಿಸುವ ದೇವರಾಗಿದ್ದಿ. ಈಗೋ ನಾನು ಈ ಕಾರ್ಯದ ಮೇರೆಗೆ ನನ್ನ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದೇನೆ. ಸರ್ವೇಶ್ವರನ ದೂತನು ನನ್ನೊಂದಿಗಿದ್ದು ಈ ಕಾರ್ಯವನ್ನು ಯಶಸ್ವಿ ಮಾಡುವಂತೆ ನನಗೆ ಅನುಗ್ರಹಿಸು ಎಂಬುದಾಗಿ ಎಲಿಯಾಜರನು ಸಹ ಪ್ರಾರ್ಥನೆ ಮಾಡುತ್ತಾನೆ. ಕಾರಣ, ಯಾವ ಹೆಣ್ಣು ಸ್ವೀಕಾರ ಮಾಡಬೇಕು, ಯಾವ ರೀತಿ ಸ್ವೀಕಾರ ಮಾಡಬೇಕು ಏನೂ ಗೊತ್ತಿಲ್ಲ. ಯಜಮಾನನು ಆ ಕಾರ್ಯವನ್ನು ನಂಬಿ ಎಲಿಯಾಜರನ ಮೇಲೆ, ಸೇವಕನ ಮೇಲೆ ಹಾಕಿದ್ದನು. ಎಲಿಯಾಜರನು ಹೀಗೆ ಪ್ರಾರ್ಥನೆ ಮಾಡಿದಾಗ ದೇವರ ದೂತನು, ಪವಿತ್ರಾತ್ಮರು ಆತನೊಳಗೆ ಒಂದು ಪ್ರೇರೇಪಣೆಯನ್ನು ಹಾಕುತ್ತಾರೆ. ಅದೇನೆಂದರೆ, ಮರುಭೂಮಿಯಲ್ಲಿ ಪ್ರಯಾಣ ಮಾಡಿ ಬಂದ ಕಾರಣ ಎಲಿಯಾಜರನು ದಣಿದಿದ್ದನು, ಆತನ ಒಂಟೆಗಳು ಸಹ ಆಯಾಸಗೊಂಡು ದಣಿದಿದ್ದವು. ಆಗ ಅವನು ದೇವರಲ್ಲಿ ಒಂದು ಗುರುತನ್ನು ಕೇಳುತ್ತಾನೆ, ದೇವ, ಇಲ್ಲಿ ಅನೇಕ ಹೆಣ್ಣು ಮಕ್ಕಳು ಬಾವಿಯ ಬಳಿ ನೀರು ಸೇದುತ್ತಿದ್ದಾರೆ. ನಾನು ಹೋಗಿ ನೀರನ್ನು ಕೇಳುವಾಗ ಯಾವ ಹೆಣ್ಣು ಮಗಳು ನನಗೆ ಕುಡಿಯುವುದಕ್ಕೆ ನೀರನ್ನು ಕೊಟ್ಟು, ನನಗೆ ಮಾತ್ರವಲ್ಲ ನನ್ನೊಟ್ಟಿಗೆ ಬಂದಿರುವ ನನ್ನ ಒಂಟೆಗಳು ಸಹ ದಣಿದಿವೆ, ಅವುಗಳ ಮೇಲೆ ಕರುಣೆ ತೋರಿ ಅವುಗಳಿಗೂ ನೀರನ್ನು ಕೊಡುವಾಗ ಆಕೆ ನಿಜವಾಗಿಯೂ ಒಂದು ದೈವ ಭಕ್ತೆ,
ಒಂದು ಪರೋಪಕಾರ, ಸದ್ಗುಣಶೀಲೆ, ಸದ್ಗುಣ ತುಂಬಿದಂಥ ಸಹೋದರಿ ಎಂದು ನಾನು ತಿಳಿಯುತ್ತೇನೆ ಅಂತ ಗುರುತನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವನು ಬಾವಿಯ ಬಳಿ ಹೋಗುತ್ತಾನೆ. ಪ್ರಾರಂಭದಿಂದಲೂ ಇವರು ಅಬ್ರಹಾಮನು ಪ್ರಾರ್ಥನೆ ಮಾಡಿದ, ದೇವದೂತನ ಸಹಾಯವನ್ನು ಕೇಳಿದ್ದ, ಎಲಿಯಾಜರನು ಪ್ರಾರ್ಥನೆ ಮಾಡಿದ ಕಾರಣ ಪ್ರಾರ್ಥನೆಯ ಮೂಲಕ ತಕ್ಕ ವ್ಯಕ್ತಿ, ಇಸಾಕನಿಗೆ ಹೆಂಡತಿಯಾಗಬೇಕಾಗಿದ್ದ ಇಸಾಕನ ಮಾವ ಲಾಬಾನನ ಹೆಣ್ಣು ಮಗಳು ರೆಬೆಕ್ಕಳು ಅಲ್ಲಿ ನೀರು ಹಿಡಿಯುವ ತಕ್ಕ ವ್ಯಕ್ತಿಯ ಬಳಿ ತಕ್ಕ ಸಮಯದಲ್ಲಿ ದೇವದೂತನು ಕರೆದುಕೊಂಡು ಹೋಗಿ ಆತನನ್ನು ನಿಲ್ಲಿಸುತ್ತಾನೆ. ರೆಬೆಕ್ಕಳು ಎಲಿಯಾಜರನನ್ನು ನೋಡಿದೆ, ಬನ್ನಿ ನೀವು ಬಹಳ ದಣಿದಿದ್ದೀರಿ, ನೀರನ್ನು ಕುಡಿಯಿರಿ ಎಂದು ಕೊಡವನ್ನು ತೆಗೆದುಕೊಂಡು ಬಾವಿಯಿಂದ ನೀರು ಸೇದಿ ಆತನಿಗೂ ನೀರು ಕೊಟ್ಟಳು. ಆತನೊಟ್ಟಿಗೆ ಬಂದಿದ್ದ ಒಂಟೆಗಳಿಗೂ ಸಹ ನೀರನ್ನು ಕೊಟ್ಟಳು, ಉಪಚರಿಸಿದಳು, ಸತ್ಕಾರ್ಯ ಮಾಡಿದಳು, ಪ್ರೀತಿಯಿಂದ ಅತಿಥಿ ಸತ್ಕಾರ ಮಾಡಿದಳು. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಚನ 1 ಮತ್ತು 2ರಲ್ಲಿ ನಾವು ನೋಡ್ತೇವೆ, ಅತಿಥಿ ಸತ್ಕಾರ ಮಾಡುವುದನ್ನು ಬಿಟ್ಟು ಬಿಡಬೇಡಿ. ಹೀಗೆ ಮಾಡುವಾಗ ಅನೇಕರು ತಮಗೆ ಗೊತ್ತಿಲ್ಲದೆ ದೇವದೂತರಿಗೆ ಉಪಚಾರ ಮಾಡಿದ್ದಾರೆ. ಈಕೆ ಅತಿಥಿ ಸತ್ಕಾರ, ಪ್ರಯಾಣದಿಂದ ಬಳಲಿ ಹೋಗಿದ್ದವರು, ಈಕೆಗೆ ಶ್ರಮ, ಈಕೆಗೆ ಬಿಸಿಲು, ಆಯಾಸ, ಸುಸ್ತು, ಬಾವಿಯಿಂದ ನೀರು ಸೇದಿ ಕೊಡಬೇಕು. ಹೀಗೆ ಇರುವ ರೀತಿಯಲ್ಲಿ ಟ್ಯಾಪನ್ನು ತಿರುಗಿಸಿದ್ರೆ ನೀರು ಬರೋದು ಅಥವಾ ಬೇರೆ ರೀತಿಯ ಸತ್ಕಾರವಲ್ಲ. ಹಗ್ಗ ಹಾಕಿ ನೀರನ್ನು ಸೇದಿ ಕಷ್ಟಪಟ್ಟು, ಅದು ಮನುಷ್ಯ ಸ್ವಲ್ಪ ನೀರು ಕುಡಿಬಹುದು, ಒಂಟೆಗಳು ಅವು ಏನದು ಹೆಚ್ಚಾದ ನೀರನ್ನು ಕುಡಿಯುವ ಪ್ರಾಣಿ. ತನ್ನ ಒಂದು ಗಂಟಲಿನಲ್ಲಿ ಚೀಲದಲ್ಲಿ ಶೇಖರಣೆ ಸಹ ಮಾಡಿಟ್ಟುಕೊಳ್ಳುವಂಥ ಪ್ರಾಣಿ. ಒಂಟೆಗಳು ಅದೆಷ್ಟು ನೀರು ಕುಡಿದಿರಬಹುದು. ಅವಳು ಆಯಾಸವಿಲ್ಲದೆ, ಬೇಸರವಿಲ್ಲದೆ, ಪ್ರೀತಿಯಿಂದ ಧಾರಾಳವಾಗಿ ಆ ಸತ್ಕಾರ್ಯವನ್ನು ಮಾಡಿದಳು. ಅದನ್ನು ನೋಡಿದ ಎಲಿಯಾಜರನು ನಿಶ್ಚಯ ಮಾಡಿದನು, ಈಕೆ ನನ್ನ ಯಜಮಾನ ಇಸಾಕನಿಗೆ ತಕ್ಕ ಸಂಗಾತಿ ಎಂಬುದಾಗಿ. ಅವರ ಮನೆಗೆ ಹೋಗಿ ಮಾತನಾಡಿ ತಾನು ಎಲ್ಲಿಂದ ಬಂದಿದ್ದೇನೆ ಎಂಬುದನ್ನು ವಿವರಿಸಿ ಹೇಳುವಾಗ ಆ ಮನೆಯವರು ಹೇಳುತ್ತಾರೆ, ಆದಿಕಾಂಡ 24ನೇ ಅಧ್ಯಾಯ ವಚನ 50ರ ಮೇಲ್ಪಟ್ಟು, ಇದು ದೇವರಿಂದಲೇ ಉಂಟಾದ ಕಾರ್ಯ. ಪ್ರೇಸ್ ದ ಲಾರ್ಡ್. ಲಾಬಾನ ಮತ್ತು ಅವನ ಮಕ್ಕಳು ಹೇಳುತ್ತಾರೆ, ಈ ಕಾರ್ಯ ದೇವರಿಂದಲೇ ಉಂಟಾದ ಕಾರ್ಯ. ನನ್ನ ಮಗಳಿಗೆ ತಕ್ಕ ವರನನ್ನು ನನ್ನ ಮನೆಯ ಬಾಗಿಲಿಗೆ ಕಳುಹಿಸಿದ್ದಾರೆ. ಇದು ದೇವರಿಂದಲ್ಲದೆ ಬೇರಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೆ ನಮಗೆ ಪೂರ್ಣ ಸಮ್ಮತಿ ಉಂಟು, ಅನುಮತಿ ಉಂಟು ಎಂದು ಹೇಳುವಾಗ ತಂದೆಯ ಮಾತಿಗೆ ರೆಬೆಕ್ಕಳು ಸಮ್ಮತಿ ಸೂಚಿಸುತ್ತಾಳೆ. ಪ್ರತಿಭಟಿಸಲಿಲ್ಲ. ನಾನು ಹುಡುಗನನ್ನು ನೋಡಲಿಲ್ಲ, ಆತ ಹೇಗಿದ್ದಾನೆಂದು ಗೊತ್ತಿಲ್ಲ, ಅವನೊಟ್ಟಿಗೆ ಮಾತನಾಡಬೇಕು, ಅವನ ವಿದ್ಯಾಭ್ಯಾಸವೇನು, ಅವನ ಸ್ಥಿತಿಗತಿಗಳೇನು, ಏನನ್ನು ಕೇಳಲಿಲ್ಲ. ತಂದೆಯ ಮಾತಿಗೆ ಆಕೆ ವಿಧೇಯಳಾಗುತ್ತಾಳೆ. ತಂದೆ ತಾಯಿಯರ ಮಾತಿಗೆ ವಿಧೇಯತೆಯನ್ನು ತೋರಿಸುವುದರ ಮೂಲಕ ಮಕ್ಕಳು ಹೆಚ್ಚಾದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಯಾಕೋಬನ ಇಬ್ಬರು ಮಕ್ಕಳಾದ ಇಸಾಕನ ಇಬ್ಬರು ಮಕ್ಕಳಾದ ಯಾಕೋಬ ಮತ್ತು ಏಸಾವನು ಕಾನಾನ್ಯ ಸ್ತ್ರೀಯನ್ನು ಮದುವೆಯಾಗಿದ್ದ ಕಾರಣ ರೆಬೆಕ್ಕ ಮತ್ತು ಇಸಾಕನಿಗೆ ಅದು ಬಹಳ ದುಃಖಕ್ಕೆ ಗುರಿಪಡಿಸಿದ ವಿಷಯವಾಗಿ ಮಾರ್ಪಾಡಾಗಿತ್ತು. ಇವತ್ತು ಅನ್ಯ ಧರ್ಮದಲ್ಲಿ, ಅನ್ಯ ಜನರಲ್ಲಿ ವಿವಾಹವಾಗುವುದು, ತಂದೆ ತಾಯರಿಗೆ ಅವಿಧೇಯರಾಗಿ ಪ್ರತಿಭಟಿಸಿ ವಿವಾಹವಾಗುವುದು ದುಃಖಕರವಾದ ವಿಷಯವಾಗಿ, ಅದು ಅವರ ಜೀವಿತಕ್ಕೆ ಕಷ್ಟಕರವಾಗಿ ಪರಿಣಮಿಸುತ್ತದೆ. ಇಲ್ಲಿ ತಂದೆಯ ಮಾತಿಗೆ ರೆಬೆಕ್ಕಳು ವಿಧೇಯಳಾಗಿ ಎಲಿಯಾಜರನೊಟ್ಟಿಗೆ ಗಂಡನ ಮನೆಗೆ ಬರುತ್ತಾಳೆ. ದೂರದಲ್ಲಿ ನನ್ನ ಯಜಮಾನ ಇಸಾಕ ನಿಂತಿದ್ದಾನೆ ಎಂದು ಹೇಳಿದ ತಕ್ಷಣವೇ ಇವಳು ಒಂಟೆಯಿಂದ ಇಳಿದು ತನ್ನ ಮುಖಕ್ಕೆ ಪರದೆಯನ್ನು ಹಾಕಿ ಗೌರವವನ್ನು ಸೂಚಿಸುತ್ತಾಳೆ. ಹೀಗೆ ವಿವಾಹ ಅನ್ನುವುದು ಒಬ್ಬರಿಗೊಬ್ಬರು ತಗ್ಗಿ ಬಗ್ಗಿ ವಿಧೇಯತೆ, ಗೌರವ, ಪ್ರೀತಿ, ಕ್ಷಮೆ ಇವುಗಳಿಂದ ಕೂಡಿ ಬರುವಂಥದ್ದಾಗಿದೆ. ಇಸಾಕನು ಸಹ ತನ್ನ ತಂದೆಯ ಅನುಮತಿಯ ಮೇರೆಗೆ ರೆಬೆಕ್ಕಳನ್ನು ಸ್ವೀಕರಿಸುತ್ತಾನೆ. ಅವರ ಕುಟುಂಬ ಆಶೀರ್ವದಿಸಲ್ಪಟ್ಟ ಕುಟುಂಬವಾಗಿ, ಪ್ರೀತಿ ತುಂಬಿದ ಕುಟುಂಬವಾಗಿ ಆ ಕುಟುಂಬದ ಜೀವಿತವನ್ನು ನಾವು ನೋಡುತ್ತೇವೆ. ಇಂದು ಅನೇಕರು ತಂದೆ ತಾಯಿಯರ ಮನ ನೋಯಿಸಿ ತಮ್ಮದೇ ಆದ ರೀತಿಯಲ್ಲಿ ಅವರು ಅನ್ಯ ಧರ್ಮದವರಾಗಿದ್ದರೂ ಸರಿ, ಪ್ರೀತಿ ಪ್ರೇಮ ಎಂಬ ವ್ಯಾಮೋಹಕ್ಕೆ ಸಿಲುಕಿಕೊಂಡು ಅವರನ್ನೇ ಮದುವೆಯಾಗುತ್ತೇನೆಂದು ಹಠ ಹಿಡಿಯುತ್ತಾರೆ. ಹಠಮಾರಿತನ ಸೈತಾನನಿಗೆ ಸಂಬಂಧಪಟ್ಟದ್ದು. 1 ಸಮುವೇಲ 15ನೇ ಅಧ್ಯಾಯ ವಚನ 22ರಲ್ಲಿ ನಾವು ನೋಡುತ್ತೇವೆ, ವಿಧೇಯತೆ ಎಲ್ಲ ದಹನ ಬಲಿ ದಾನಗಳಿಗಿಂತ ಯಜ್ಞಗಳಿಗಿಂತ ಶ್ರೇಷ್ಠವಾದುದು.
ಹಠಮಾರಿತನ, ಪ್ರತಿಭಟನೆ ಸೈತಾನನಿಗೆ ಸಂಬಂಧಪಟ್ಟದ್ದು, ವಿಗ್ರಹಾರಾಧನೆಗೆ ಸಂಬಂಧಪಟ್ಟದ್ದು. ಅದರಿಂದ ಪರಿಪೂರ್ಣವಾದ ಆಶೀರ್ವಾದ ಲಭಿಸುವುದಿಲ್ಲ. ಇವತ್ತು ಅವರು ತನ್ನ ಭಾವಿ ಪತ್ನಿ ಅಥವಾ ಭಾವಿ ಪತಿಯನ್ನು ಆರಿಸುವಾಗ ನನಗೆ ಹಕ್ಕುಂಟು, ಸ್ವಾತಂತ್ರ್ಯ ಉಂಟು, ನನ್ನ ಇಷ್ಟಕ್ಕೆ ಅನುಸಾರವಾಗಿ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು ಆಯ್ಕೆ ಮಾಡಿಕೊಳ್ಳುವ ವಿಷಯದಲ್ಲಿ ಸೋತು ಹೋಗುತ್ತಾರೆ. ತಪ್ಪಾದ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಚನ 15ರಲ್ಲಿ ನಾವು ನೋಡುತ್ತೇವೆ, ಮನುಷ್ಯನ ಕಣ್ಣಿಗೆ ಅಮೂಲ್ಯವಾದುದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಚನ 15. ನೀವು ಮಾನವರ ಮುಂದೆ ಸತ್ಪುರುಷರೆಂದು ತೋರಿಸಿಕೊಳ್ಳುತ್ತೀರಿ, ದೇವರಾದರೋ ನಿಮ್ಮ ಅಂತರಂಗವನ್ನು ಅರಿತಿದ್ದಾರೆ. ಮಾನವರಿಗೆ ಅಮೂಲ್ಯವಾದುದು, ದೇವರಿಗೆ ಅಸಹ್ಯವಾದುದು. ಇವತ್ತು ಆಯ್ಕೆ ಮಾಡುವಾಗ ದೇವರ ಚಿತ್ತ, ದೇವರ ವಾಕ್ಯ, ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಕಣ್ಣಿಗೆ ಅಮೂಲ್ಯವಾಗಿ ಕಂಡು ಬರಬಹುದು, ದೇವರ ದೃಷ್ಟಿಯಲ್ಲಿ ಅದು ಏನಾಗಿದೆ, ದೇವರಿಗೆ ಅಸಹ್ಯವಾದುದು ಎಂದು ಪವಿತ್ರ ಗ್ರಂಥ ಹೇಳುತ್ತದೆ. ಉದಾಹರಣೆಗೆ ಅಬ್ರಹಾಮ ಮತ್ತು ಲೋಟ ಇವರಿಬ್ಬರೂ ತಮ್ಮ ಸ್ವಂತ ನಾಡು, ಸ್ವಂತ ಊರನ್ನು ಬಿಟ್ಟು ದೇವರನ್ನು ಹಿಂಬಾಲಿಸಿ ಬರುವ ಸಮಯದಲ್ಲಿ ಅಬ್ರಹಾಮನ ಹೆಂಡತಿ, ಮಕ್ಕಳು, ಸೇವಕರು, ದನ, ಕರು, ಕುರಿಗಳು ಅಭಿವೃದ್ಧಿ ಹೊಂದಿದರು. ಲೋಟನ ಸಂಸಾರ, ಅವನ ದನ, ಕರು, ಕುರಿಗಳು, ಸೇವಕರು ಅಭಿವೃದ್ಧಿ ಹೊಂದಿದಾಗ ಅಬ್ರಹಾಮನು ಲೋಟನಿಗೆ ಹೇಳುತ್ತಾನೆ, ನಮ್ಮಿಬ್ಬರಲ್ಲಿ ಅಭಿವೃದ್ಧಿ ಜಾಸ್ತಿಯಾಗಿ ಸ್ಥಳ ಸಾಕಾಗದೆ ಹೋಗಿದೆ. ಆದ ಕಾರಣ ಒಂದು ಕೆಲಸ ಮಾಡೋಣ, ನೀನು ನಾನು ಬೇರ್ಪಡೋಣ. ನಿನ್ನ ಕಣ್ಣೆದುರಿಗೆ ಇಡೀ ಪ್ರಪಂಚ ಇದೆ, ನೀನು ಯಾವ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯೋ ಮಾಡಿಕೊ, ನಾನು ಬೇರೆ ಸ್ಥಳಕ್ಕೆ ಹೋಗುತ್ತೇನೆ ಎಂಬುದಾಗಿ. ಲೋಟನು ನೋಡುತ್ತಾನೆ, ತಾನಿದ್ದ ಪ್ರದೇಶದಿಂದ ಕಣ್ಣೆತ್ತಿ ನೋಡುತ್ತಾನೆ. ಆದಿಕಾಂಡ 13ನೇ ಅಧ್ಯಾಯದಲ್ಲಿ ಅವನ ಕಣ್ಣಿಗೆ ಕಾಣುವಂಥದ್ದು ಸುಂದರವಾದ ಸೊದೋಮ್ ಮತ್ತು ಗೊಮೆರ ಪಟ್ಟಣ. ಆ ಪಟ್ಟಣ ಮನುಷ್ಯನ ಕಣ್ಣಿಗೆ ಬಹಳ ಸುಂದರವಾಗಿ ಕಂಡು ಬಂದಿತು. ದೊಡ್ಡ ದೊಡ್ಡ ಮನೆಗಳು, ವ್ಯಾಪಾರ, ವಹಿವಾಟು, ಅಭಿವೃದ್ಧಿ. ಆ ಸ್ಥಳ, ಆ ಜಾಗ ನೋಡುವುದಕ್ಕೆ ರಮ್ಯವಾಗಿ, ಸುಂದರವಾಗಿ, ಆಕರ್ಷಣೀಯವಾಗಿತ್ತು. ಲೋಟ ತಿಳಿದುಕೊಂಡನು, ನಾನು ಆ ಊರಿನಲ್ಲಿ, ನನ್ನ ಕಣ್ಣಿಗೆ ಅದು ತುಂಬ ಚೆನ್ನಾಗಿದೆ, ನಾನು ಅಲ್ಲಿಯೇ ಹೋಗಿ ವಾಸ ಮಾಡುತ್ತೇನೆ. ಅದನ್ನು ಕಣ್ಗಳಿಂದ ನೋಡಿ ಆಕರ್ಷಣೆಗೆ ಒಳಗಾಗಿ ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ. ಲೋಟನ ಕಣ್ಣಿಗೆ ಸೊದೋಮ್ ಗೊಮೋರ ಪಟ್ಟಣ ಆಕರ್ಷಣೀಯವಾಗಿ, ಅಮೂಲ್ಯವಾಗಿ ಕಂಡು ಬಂದಿತು. ಆದರೆ ದೇವರ ದೃಷ್ಟಿಯಲ್ಲಿ ಆ ಸೊದೋಮ್ ಗೊಮೋರ ಪಟ್ಟಣ ಪಾಪಾಕ್ರಮ ತುಂಬಿದ ಸ್ಥಳವಾಗಿ ಮಾರ್ಪಟ್ಟು ದೇವರ ಕೋಪಕ್ಕೆ ಗುರಿಯಾಗಿತ್ತು. ಇದನ್ನು ಅರಿಯದೆ ಲೋಟನು ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ. ಅವನ ಜೀವನದ ವಿಧಾನ ಬದಲಾವಣೆಯಾಯಿತು. ಮುಂಬರುವ ದಿನಗಳು ಕಷ್ಟಕರವಾದ ದಿನಗಳಾಗಿ ಮಾರ್ಪಟ್ಟವು. ಅಲ್ಲಿಯ ಅಶ್ಲೀಲ, ಅಲ್ಲಿಯ ಲೈಂಗಿಕ ಪಾಪ, ಅಲ್ಲಿಯ ಘೋರ ಕೃತ್ಯಗಳು ಇವನಿಗೆ ಬಹಳ ನೋವುಂಟು ಮಾಡುತ್ತಿತ್ತು. ಆದರೂ ಆ ಸ್ಥಳವನ್ನು ಬಿಟ್ಟು ಬರಲಾಗಲಿಲ್ಲ. ಕಾರಣ ಕಮಿಟ್ ಆಗಿಬಿಟ್ಟಿದ್ದ. ಅವನು ಅಲ್ಲಿ ಹೋಗಿ ಬಿಡಾರ ಹಾಕಿಕೊಂಡು ವಾಸ ಪ್ರಾರಂಭ ಮಾಡಿಬಿಟ್ಟಿದ್ದ. ಒಮ್ಮೆ ನಾವು ವಿವಾಹ ಮಾಡಿಕೊಂಡ ಮೇಲೆ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ತದನಂತರ ದೇವರ ಕರುಣೆಯಿಂದ ಲೋಟನು ಅಲ್ಲಿಂದ ತಪ್ಪಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದರೂ ಸಹ ಅವನ ಮಕ್ಕಳನ್ನು ಸಂರಕ್ಷಣೆ ಮಾಡಲು ಸಾಧ್ಯವಾಗಲಿಲ್ಲ. ಹೆಂಡತಿ ನಾಶವಾದಳು. ಮಕ್ಕಳು ಆ ಅಶ್ಲೀಲ ಕೃತ್ಯಗಳ ನಡುವೆ ಬೆಳೆದ ಕಾರಣ, ಆ ಮಕ್ಕಳು ಬೆಳೆದ ವಾತಾವರಣ, ಮಕ್ಕಳು ಬೆಳೆದ ಸ್ಥಳ ಅಶುದ್ಧವಾದ ಸ್ಥಳವಾದ ಕಾರಣ ಅದು ಅವರ ಮೇಲೆ ಪ್ರಭಾವವನ್ನು ಬೀರಿತು. ಆ ಮಕ್ಕಳು ದೂರ ಬಂದ ಮೇಲೆ ತಂದೆಯೊಟ್ಟಿಗೆ ಮಲಗಿ ಸಂತಾನ ಪ್ರಾಪ್ತಿ ಮಾಡಿಕೊಂಡರು. ಮೋವಾಬ್ಯರು, ಅಮ್ಮೋನ್ಯರು ಎಂಬ ದುಷ್ಟ ಸಂತಾನ ಅವರ ಮೂಲಕ ಉಂಟಾಯಿತು. ನೋಡಿ, ಆಯ್ಕೆ ಮಾಡುವುದರಲ್ಲಿ ನಾವು ತಪ್ಪಿ ಹೋದಾಗ ಇವತ್ತು ಅನೇಕ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ನಾನು ಪ್ರೀತಿಸಿ ಅನ್ಯ ಜಾತಿಯ ಮಗಳನ್ನು ಮದುವೆ ಆದೆ, ಇವತ್ತು ನನ್ನ ಜೀವನ ಈ ಥರ ಇದೆ. ದೇವರನ್ನು ಆರಾಧನೆ ಮಾಡಲು, ದೇವರ ಕಾರ್ಯಗಳಲ್ಲಿ ಭಾಗಿಯಾಗಲು ಸಹ ನನಗೆ ಪರ್ಮಿಷನ್ ಇಲ್ಲ. ನಾನು ಎಂಥ ಆಯ್ಕೆ ಮಾಡಿ ಸೋತು ಹೋದೆ, ನನ್ನ ಆಯ್ಕೆ ತಪ್ಪಾಯಿತು ಎಂದು
ಎಷ್ಟೋ ಮಂದಿ ಕಣ್ಣೀರಿಟ್ಟು ಗೋಳಾಡುವವರಾಗಿದ್ದಾರೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಆಯ್ಕೆ ಮಾಡುವುದರಲ್ಲಿ ತಪ್ಪಿ ಹೋಗಬಹುದು. ಆದರೆ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ತಕ್ಕ ಸಂಗಾತಿಯನ್ನು ತಕ್ಕ ಸಮಯದಲ್ಲಿ ನಮಗೆ ಒದಗಿಸಿಕೊಡುತ್ತಾರೆ. ಆಸ್ತಿ ಅಂತಸ್ತು ನಿಮ್ಮ ತಂದೆ ತಾಯಿಯರಿಂದ ಬರಬಹುದು, ಆದರೆ ಗುಣವತಿಯಾದ ಹೆಂಡತಿ ಅಥವಾ ನೀತಿವಂತನಾದ ಗಂಡ ಎಲ್ಲಿ ದೊರಕಿಯಾನೋ ಅದು ದೇವರಿಂದಲೇ ಬರಬೇಕು. ಜೋಸೆಫನು ನೀತಿವಂತ. ಮತ್ತಾಯನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಚನ 19 ಪವಿತ್ರ ಗ್ರಂಥ ಹೇಳುತ್ತದೆ. ಇವತ್ತು ಎಲ್ಲರೂ ಭೀಮನಂತ ಶಕ್ತಿಶಾಲಿ ಗಂಡ ಬೇಕು, ಭೀಮನ ಪೂಜೆ ಮಾಡಬೇಕು, ಅಂಥ ಒಂದು ಶಕ್ತಿಶಾಲಿ ಗಂಡ ಬೇಕು ಎಂದು ಬಯಸುತ್ತಾರೆ ಹೆಣ್ಣು ಮಕ್ಕಳು. ಆದರೆ ಇವತ್ತು ಶಕ್ತಿಶಾಲಿ ಗಂಡನಿಗಿಂತ ನಮ್ಮ ತಪ್ಪುಗಳನ್ನು ಮರೆಮಾಚಿ, ನಮ್ಮ ಬಲಹೀನತೆಗಳಲ್ಲಿ ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಎಲ್ಲ ಸಮಯ ಸಂದರ್ಭಗಳಲ್ಲಿ ಕಾದು ಸಂರಕ್ಷಿಸಿ, ನಮ್ಮನ್ನು ಪಾಲನೆ ಪೋಷಣೆ ಮಾಡುವ ನೀತಿವಂತ ಜೋಸೆಫನಂಥ ಗಂಡ ನಮಗೆ ಲಭಿಸಬೇಕಾಗಿದೆ. ಇವತ್ತು ಆಸ್ತಿ, ಅಂತಸ್ತು, ಹಣ ಇವೆಲ್ಲವುಗಳಿಗಿಂತ ಮಿಗಿಲಾಗಿ ದೈವ ಭಯ ಭಕ್ತಿಯುಳ್ಳ ಸದ್ಗುಣವಂತನಾದ ದೇವರಿಂದ ಕಳುಹಿಸಲ್ಪಟ್ಟ ಗಂಡು ಅಥವಾ ಹೆಣ್ಣು ನಮ್ಮ ಜೀವಿತದಲ್ಲಿ ಪ್ರವೇಶಿಸುವಾಗ ನಮ್ಮ ಜೀವನ ಆಶೀರ್ವಾದದ ಜೀವನವಾಗಿ ಮಾರ್ಪಾಡಾಗುತ್ತದೆ. ಇದಕ್ಕೆ ಪವಿತ್ರಾತ್ಮರ ಮಾರ್ಗದರ್ಶನ ಬೇಕು. ಮದುವೆಗಾಗಿ ನೇಮಕ ಮಾಡಲ್ಪಟ್ಟ ಪ್ರಧಾನ ದೇವದೂತನ ಸಹಾಯ ನಮಗೆ ಬೇಕು. ಪ್ರವಾದಿ ಯೆಶಾಯನ ಗ್ರಂಥ 34ನೇ ಅಧ್ಯಾಯ ವಚನ 16ರಲ್ಲಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಗಳಲ್ಲಿ ಯಾವುದನ್ನು ಒಂಟಿಯಾಗಿ ಸೃಷ್ಟಿ ಮಾಡಲಿಲ್ಲ, ಎಲ್ಲವೂ ಜೊತೆ ಜೊತೆಯಾಗಿ ಇರುವುವು. ದೇವರು ಸೃಷ್ಟಿ ಮಾಡಿದೆಲ್ಲವೂ ಜೊತೆ ಜೊತೆಯಾಗಿ ಇರುವುವು. ಸ್ವಾಮಿಯ ಬಾಯಿಯಿಂದ ಅಪ್ಪಣೆ ಆಯಿತು, ಅವರ ಆತ್ಮ ಅವುಗಳನ್ನು ಒಟ್ಟಿಗೆ ಬರಮಾಡಿತು. ದೇವರ ವಾಕ್ಯ ಹೊರಟು ಬಂದಾಗ ಪವಿತ್ರಾತ್ಮ ಆ ಜೋಡಿಗಳನ್ನು ಒಟ್ಟಿಗೆ ಮಾಡುವಂಥದ್ದಾಗಿದೆ. ಇದು ಪವಿತ್ರಾತ್ಮರ ಕೆಲಸವಾಗಿದೆ. ಇಂದು ತಕ್ಕ ಸಮಯದಲ್ಲಿ ಮಕ್ಕಳಿಗೆ ವಿವಾಹ ಸಂಬಂಧ ಒಳ್ಳೆಯದಾಗಿ ಬರಬೇಕಾದರೆ ಅದಕ್ಕಾಗಿ ನಾವು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಬೇಕು. ಮಕ್ಕಳು ದಾರಿ ತಪ್ಪಿ ಹೋಗದಂತೆ ಯಾವುದೇ ರೀತಿಯ ಪ್ರೀತಿ, ಪ್ರೇಮ, ವ್ಯಭಿಚಾರ, ಅನೈತಿಕತೆ, ಲೈಂಗಿಕ ಸಂಪರ್ಕಗಳಿಂದ ತಮ್ಮ ದೇಹಾತ್ಮಗಳನ್ನು ಅಶುದ್ಧ ಮಾಡಿಕೊಳ್ಳದಂತೆ ಆ ಮಕ್ಕಳ ಪರಿಶುದ್ಧವಾದ ಜೀವನಕ್ಕಾಗಿ ಪ್ರಾರ್ಥಿಸಿ ಅವರಿಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟು ಅವರ ಜೀವನವನ್ನು ಸತ್ಯದ ಮಾರ್ಗದಲ್ಲಿ ಮುನ್ನಡೆಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಏಲಿ ಯಾಜಕ ಮುದುಕನಾಗಿದ್ದ. ತನ್ನ ಮಕ್ಕಳು ತಪ್ಪಾದ ರೀತಿಯಲ್ಲಿ ಜೀವಿಸುತ್ತಿದ್ದಾರೆ, ಅವರು ಕುಡಿಯುತ್ತಿದ್ದಾರೆ, ದೇವ ಸೇವೆ ಬರುವ ಹೆಣ್ಣು ಮಕ್ಕಳೊಡನೆ ವ್ಯಭಿಚಾರ ಮಾಡುತ್ತಿದ್ದಾರೆ, ದೇವರಿಗೆ ಕೊಡಬೇಕಾದ ದಶಾಂಶ ಅಥವಾ ದೇವರಿಗೆ ಕೊಡಬೇಕಾದ ಕಾಣಿಕೆಗಳನ್ನು ಅವರು ತೆಗೆದುಕೊಂಡು ದೋಚಿಕೊಳ್ಳುತ್ತಿದ್ದಾರೆ. ಅವರ ಜೀವನ ಕೆಟ್ಟದಾಗಿ ನಡೆಯುತ್ತಿದೆ. ಯಾಜಕನಾಗಿದ್ದರೂ ಸಹ ತನ್ನ ಮಕ್ಕಳ ನಡತೆ ತಪ್ಪಾಗಿರುವಾಗ ಅದನ್ನು ಖಂಡಿಸದೆ, ದಂಡಿಸದೆ, ತಿದ್ದದೆ, ಅವರ ಮನಪರಿವರ್ತನೆಗೆ ಸಹಾಯ ಮಾಡದೆ ಹೋದ ಕಾರಣ ಆ ಮಕ್ಕಳೂ ದೇವರ ಕೋಪಕ್ಕೆ ಗುರಿಯಾಗಿ ನಾಶವಾದರು. ತಂದೆಯಾದ ಏಲಿಯೂ ಸಹ ದೇವರ ಕೋಪಕ್ಕೆ ಗುರಿಯಾಗಿ ನಾಶವಾದ. ಇಂದು ದೇವರು ಕೊಡುವ ಮಕ್ಕಳನ್ನು ಧರ್ಮಸಭೆಗೆ ಯೋಗ್ಯ ಪ್ರಜೆಗಳನ್ನಾಗಿ ಸಾಕಿ ಸಲಹುತ್ತೇವೆ ಎಂದು ವಿವಾಹ ಸಂಸ್ಕಾರದಲ್ಲಿ ವಾಗ್ದಾನ ಮಾಡಿರುವ ನಾವು ಒಂದು ಮಗುವನ್ನು ಶಾಲೆಗೆ ಸೇರಿಸಬೇಕೆನ್ನುವಾಗ ಸರಿಯಾದ ವಯಸ್ಸಿನಲ್ಲಿ ಅದನ್ನು ಶಾಲೆಗೆ ಸೇರಿಸುವ ನಾವು ಆ ಮಕ್ಕಳಿಗೆ ಸರಿಯಾದ ಸಮಯ ಸಂದರ್ಭಗಳಲ್ಲಿ ವಿವಾಹ ಜೀವಿತವನ್ನು ರೂಪಿಸಿಕೊಟ್ಟು ಪರಿಶುದ್ಧವಾದ ಜೀವನವನ್ನು ನಡೆಸುವಂತೆ ಅವರ ಹಿತೈಷಿಗಳಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡಿ ಬೆನ್ನೆಲುಬಾಗಿ ನಿಲ್ಲಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಅಪ್ಪ, ಇದು ಸಮಯದಲ್ಲಿ ಮದುವೆಯ ಸಂಬಂಧ ಪವಿತ್ರವಾದ ಸಂಬಂಧ, ಅದು ದೇವರಿಂದಲೇ ಅನುಗ್ರಹಿಸಲ್ಪಡುವಂಥದ್ದು. ಆದ ಕಾರಣ ದೇವರು ಒಂದುಗೂಡಿಸುವಂಥದ್ದನ್ನು ಯಾವ ಶಕ್ತಿಯಾಗಲಿ ವ್ಯಕ್ತಿಯಾಗಲಿ ಬೇರ್ಪಡಿಸಬಾರದು ಎಂದು ಪ್ರಭು ಯೇಸು ನುಡಿದರು. ಇಂದು ವಿವಾಹಕ್ಕಾಗಿ ಕಾದು ನಿಂತಿರುವ ಎಲ್ಲ ಯುವಕ ಯುವತಿಯರನ್ನು, ಆ ಮಕ್ಕಳ ಮದುವೆಗಿರುವ ಎಲ್ಲ ಅಡೆತಡೆಗಳು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಬಿಡುಗಡೆಯಾಗಲಿ. ಪ್ರಾಪಂಚಿಕವಾದ ಜ್ಞಾನ ಅವರನ್ನು ಮಂದಮತಿಗಳನ್ನಾಗಿ ಮಾಡದಂತೆ ದೈವ ಭಯ, ದೈವ ಭಕ್ತಿಯಿಂದ ತಂದೆ ತಾಯರಿಗೆ ವಿಧೇಯರಾಗಿ ತಕ್ಕ ಸಮಯದಲ್ಲಿ ವಿವಾಹ ಜೀವಿತವನ್ನು ಕೈಗೊಂಡು
ನಜರೇತಿನ ಪರಿಶುದ್ಧ ಕುಟುಂಬವಾಗಿ ಮಾರ್ಪಾಡಾಗುವಂತೆ, ಎಲ್ಲ ಮಕ್ಕಳಿಗೆ ಬೇಕಾದ ವಿವಾಹ ಜೀವಿತದ ಅಭಿಷೇಕದ ಜೀವನವನ್ನು ಅನುಗ್ರಹಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.